Hi, hello, good evening to all. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನಿವತ್ತು ಸರ್ಕಲ್ನ ಸರ್ಕಲ್ ಅನ್ನೋದಕ್ಕಿಂತ ರೌಂಡ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ನಾನು ನಿಮ್ಗೆ ಇವತ್ತಿನ ದಿನ ತೋರಿಸ್ಕೊಡ್ತೀನಿ ಇವತ್ತಿನ ವ್ಲಾಗಲ್ಲಿ. ಸೊ ಮೊದಲಿಗೆ ನೋಡ್ತಿರ್ಬೋದು ಎರಡು ಥರ ನೀವು ರೌಂಡ್ ಪ್ಯಾಟ್ರನ್ನ ಮಾಡ್ಬೋದು. ಅದರಲ್ಲಿ ಮೊದಲನೇದು ಬಂದು ಮೊದಲಿಗೆ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸ್ಲಿಪ್ ನಾಟ್ ಹಾಕ್ಕೊಂಡು 4 ಚೈನ್ಸ್ ಹಾಕ್ಕೋಬೇಕು. 4 ಅಥವಾ 3 ನಿಮಗೆ ರೌಂಡ್ ಸ್ಟಿಚ್ಚಲ್ಲಿ ಸಪೋಸ್ ಗ್ಯಾಪ್ ಬೇಕು ಅಂದರೆ 4 ಹಾಕ್ಕೊಳ್ಳಿ. ಗ್ಯಾಪ್ ಏನೂ ಬೇಡ ಅನ್ನೋ ಹಾಗಿದ್ದರೆ 3 ಹಾಕ್ಕೊಂಡ್ರೂ ನಡೆಯುತ್ತೆ. 3 ಹಾಕ್ಕೊಂಡು ಅದರ ಒಳಗಡೆಯಿಂದ ವರ್ಕ್ ಮಾಡಬೇಕು. ಸೊ ನಾನಿಲ್ಲಿ 4 ಸ್ಟಿಚ್ ಹಾಕ್ಕೊತಿದ್ದೀನಿ ಗ್ಯಾಪ್ ತೋರಿಸೋದಕ್ಕೆ ಅಂತ. ಅದಾದಮೇಲೆ ಮೊದಲನೇ ಸ್ಟಿಚ್ಚಿಗೆ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸ್ಲಿಪ್ ನಾಟ್ ಹಾಕ್ಕೊಂಡು ಕ್ಲೋಸ್ ಮಾಡಿ. ಅದಾದಮೇಲೆ 2 ಚೈನ್ಸ್ ಹಾಕ್ಕೊಳ್ಳಿ. ತಿರ್ಗಾ ಅದರ ರೌಂಡ್ ಸ್ಟಿಚ್ ಒಳಗಡೆ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ನಿಮಗೆ ಎಷ್ಟು ಬೇಕಂದರೆ ನೀವು ಅಷ್ಟು ಡಬಲ್ ಕ್ರೋಶನ ಮಾಡ್ಬೋದು. ಆ್ಯಂಡ್ ಮೋರೆವರ್ ಸಿಂಗಲ್ ಕ್ರೋಶ ಕೂಡ ಮಾಡ್ಬೋದು, ಹಾಫ್ ಡಬಲ್ ಕ್ರೋಶ ಕೂಡ ಮಾಡ್ಬೋದು, ಮತ್ತು ಟ್ರಿಪಲ್ ಕ್ರೋಶ ಕೂಡ ಮಾಡ್ಬೋದು. ಬೇಸಿಕಲಿ ರೌಂಡ್ ಸ್ಟಿಚ್ ಹಾಕೋದು 2 ಥರ ಹಾಕ್ಬೋದು ಅಷ್ಟೇ. ಅದ್ರ ಒಳಗಡೆ ನೀವು ಯಾವುದೇ ಪ್ಯಾಟ್ರನ್ ಬೇಕಾದರೂ ಮಾಡ್ಬೋದು. ಯೂಶ್ವಲಿ ಸಿಂಗಲ್ ಕ್ರೋಶ ಹಾಕಿ ಇಲ್ಲ ಡಬಲ್ ಕ್ರೋಶ ಹಾಕ್ಬೋದು. ಅವೆರಡೇ ಯೂಸ್ ಆಗೋದು. ಸಪೋಸ್ ನೀವೇನಾದರೂ ಫ್ಲವರ್ ಆ ಥರ ಏನಾದರೂ ಮಾಡ್ತಿದ್ದೀರಾ ಅಂದರೆ ಫಸ್ಟು ನೀವು ಸಿಂಗಲ್ ಕ್ರೋಶ ಹಾಕಿ 6 ಸ್ಟಿಚಸ್ಸು 7 ಸ್ಟಿಚಸ್ ಆ ಥರ ಅದರ ಮೇಲೆ ನೀವು ಟ್ರಿಪಲ್ ಕ್ರೋಶ ವರ್ಕ್ನ ಮಾಡಬೇಕಾಗುತ್ತೆ. ಆಗ ನಿಮಗೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ನಾನಿಲ್ಲಿ ಅರೌಂಡ್ 8 to 10 ಡಬಲ್ ಕ್ರೋಶ ಹಾಕಿ ಇವಾಗ ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ಸ್ ಹಾಕಿರ್ತೀವಲ್ಲ, ಆ 2 ಚೈನ್ಸ್ ಒಳಗಡೆಯಿಂದ ಸ್ಲಿಪ್ ನಾಟ್ ಹಾಕಿ ಎರಡನ್ನು ಜಾಯಿಂಟ್ ಮಾಡಿ 1 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಬೇಕು. ಇದು ಒಂದು ಪ್ಯಾಟ್ರನ್ನು. ನಿಮಗೆ ಇನ್ನೊಂದು ಪ್ಯಾಟ್ರನ್ನು ನಾನು ಇವಾಗ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಸೊ ನೋಡಿ, ನಿಮಗೆ ಈ ಥರ ಬರುತ್ತೆ. ಸೆಂಟ್ರಲ್ಲಿ ನಿಮಗೆ ಸ್ವಲ್ಪ ಗ್ಯಾಪ್ ಬರುತ್ತೆ, ತುಂಬ ಬ್ರಾಡಾಗಿ ಏನು ಬರಲ್ಲ, ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ. ಇದು ಒಂದು ಮೆಥಡ್. ಆದರೆ ನೆಕ್ಸ್ಟು ಇನ್ನೊಂದು ಮೆಥಡ್ ಬಂದು ಸೇಮ್ ಅದಕ್ಕೂ ಉಲ್ಲನ್ ಥ್ರೆಡ್ ತೊಗೊಂಡು ಈಗ 2 ಬೆರಳು ಒಳಗಡೆಯಿಂದ ಸುತ್ತಕೊಂಡು ಆ ಸರ್ಕಲ್ ಒಳಗಿಂದ ಥ್ರೆಡ್ನ ಹೊರಗಡೆ ತಂದು 1 ಚೈನ್ ಹಾಕಬೇಕು. ಆಗ ನಿಮಗೆ ರೌಂಡ್ ಫಾರ್ಮ್ ಆಗುತ್ತೆ. ಇದ್ರ ಒಳಗಡೆ ನೀವು ವರ್ಕ್ ಮಾಡಬೇಕು. ನೋಡಿ, ಇನ್ನೊಂದು ಸರಿ ಬೇಕಾದರೆ ತೋರಿಸ್ತೀನಿ. 2 ಬೆರಳಿಗೆ ಸುತ್ತಕೊಂಡು ಆ ಸರ್ಕಲ್ ಒಳಗಿಂದ ರೌಂಡ್ ಥ್ರೆಡ್ ಹಾಕ್ಕೊಂಡಿದ್ವ ಅದ್ರ ಒಳಗಿಂದ ಥ್ರೆಡ್ನ ತಂದು 1 ಸಿಂಗಲ್ ಚೈನ್ ಮಾಡ್ಕೊಬೇಕು. ಅದಾದಮೇಲೆ ಆ್ಯಸ್ ಯೂಶ್ವಲ್ 2 ಚೈನ್ಸ್ ಮಾಡಿಕೊಂಡು ಡಬಲ್ ಕ್ರೋಶ ಮಾಡಬೇಕು. ಸೇಮ್ ಪ್ಯಾಟ್ರನ್ ಸೇಮ್ ಇರುತ್ತೆ, ಬಟ್ ಮಾಡೋ ಮೆಥಡ್ ಮಾತ್ರ ಚೇಂಜಸ್ ಇರುತ್ತೆ. ಒಂದೊಂದು ಸಾರಿ ಆ ಥರ ಹಾಕಿದಾಗಲೂ ಫಿನಿಶಿಂಗ್ ಇರುತ್ತೆ, ಈ ಥರ ಹಾಕಿದಾಗಲೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ನಿಮಗೆ ಆ ಥರ ಹಾಕಿದಾಗ ಸ್ವಲ್ಪ ಗ್ಯಾಪ್ ಬರುತ್ತೆ, ಈ ಥರ ಹಾಕಿದಾಗ ನಿಮಗೆ ಗ್ಯಾಪ್ ಬರಲ್ಲ. ಅಂದರೆ ಇದರಲ್ಲೂ ಗ್ಯಾಪ್ ಬರುತ್ತೆ, ಬೇಕಾದ್ರೆ ನೀವು ಅದು ಥ್ರೆಡ್ಡಿಗೆ ಎಳೆಯುವಾಗ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಹಾಕ್ಬೋದು. ಇಲ್ಲ ಬೇಡ ನನಗೆ ಗ್ಯಾಪು ಅಂದರೆ ಪೂರ್ತಿ ಕ್ಲೋಸ್ ಮಾಡ್ಬೋದು. ನೋಡ್ತಿರ್ಬೋದು ನಾನಿಲ್ಲಿ ಡಬಲ್ ಕ್ರೋಶ ಆ್ಯಸ್ ಯೂಶ್ವಲ್ ಮಾಡ್ತಿದ್ದೀನಿ. ನೀವು ಯಾವುದೇ ಒಂದು ಫ್ಲವರ್ ಮಾಡಬೇಕು ಅಂತಂದಾಗ
ನೀವು ಫಸ್ಟಿಗೆ ಸಿಂಗಲ್ ಕ್ರೋಶನೇ ಹಾಕಿ 6 ಅಥವಾ 8 ನಿಮ್ಗೆ ಎಷ್ಟು ಪೆಟಲ್ಸ್ ಬೇಕೋ ಅದನ್ನು ನೋಡಿಕೊಂಡು ಸಿಂಗಲ್ ಕ್ರೋಶ ಹಾಕಿ ಅದರ ಮೇಲೆ ನೀವು ವರ್ಕ್ನ ಮಾಡಿದಾಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು. ಆ್ಯಂಡ್ ನೀವು ಇದನ್ನು ಮುಗಿಸಿ 2 ಚೈನ್ಸ್ ಬರುತ್ತಲ್ಲ ಸ್ಟಾರ್ಟಿಂಗಲ್ಲಿ ನಾವು ಹಾಕಿದ್ವಲ್ಲ, ಆ ಚೈನ್ ಒಳಗಡೆ ಮಾಮೂಲಿ ನೀಡಲ್ ಹಾಕಿ ಥ್ರೆಡ್ ಹೊರಗೆ ತಂದು ಸ್ಲಿಪ್ ನಾಟ್ ಹಾಕಿ ಒಂದು ಚೈನ್ ಹಾಕಿ ಕ್ಲೋಸ್ ಮಾಡಿ ಕಟ್ ಮಾಡೋದು. ಕಟ್ ಮಾಡಾದಮೇಲೆ ಆ ಥ್ರೆಡ್ನ ಹಿಂದೆಗಡೆನೇ ಫಿಕ್ಸ್ ಮಾಡಿಬಿಡಿ. ಆಗ ನಿಮಗೆ ಥ್ರೆಡ್ ಕಾಣಿಸಲ್ಲ. ಸೊ ನಾನಿಲ್ಲಿ ಫಿಕ್ಸ್ ಮಾಡ್ತಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈ ಪ್ಯಾಟ್ರನ್ಸ್ ಎಲ್ಲ ಟ್ರೈ ಮಾಡಿ, ಇದನ್ನೆಲ್ಲ ನಿಮಗೆ ಯೂಸ್ ಆಗುತ್ತೆ, ನೀವು ಕೂಡ ಯೂಸ್ ಮಾಡ್ಕೊಬೋದು. ಇದು ಒಂದು ಒಳ್ಳೆ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.